ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC ನ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಪೋಸ್ಟ್ಗಳು 14,000 ಪೋಸ್ಟ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇದನ್ನ SSC ನ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಅಂದ್ರೆ ಇದು ಗ್ರಾಜುಯೇಷನ್ ಮಾಡಿದವರು ಮಾತ್ರ ಈ SSC ಗೆ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 9/6/2025 4/7/2025 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ಇಲ್ಲಿ ನಿಮ್ಗೆ ಅಕ್ನಾಲಜ್ಮೆಂಟ್ ಸ್ಲಿಪ್ ಪಡೆಯೋದಕ್ಕೆ ಲಾಸ್ಟ್ 4ನೇ ತಾರೀಕು 7ನೇ ತಿಂಗಳು 2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಹಾಕಬೇಕು. ಮತ್ತೆ ಲಾಸ್ಟ್ ಅಲ್ಲಿಗೆ ನಿಮಗೆ ರಿಸಿಪ್ಟ್ ಸಿಗ್ತಾ ಹೋಗುತ್ತೆ. ನೀವು ಪೇಮೆಂಟ್ ಬಂದ್ಬಿಟ್ಟು 5/7/2025 ತನಕ ಲಾಸ್ಟ್ ಪೇಮೆಂಟ್ ಮಾಡ್ಬೋದು. ಇಲ್ಲಿ ನೀವು ಏನಾದ್ರು ಅಪ್ಲಿಕೇಶನ್ ಫಾರ್ಮ್ ಹಾಕಿದಲ್ಲಿ ಏನಾದ್ರು ಕರೆಕ್ಷನ್ ಮಾಡ್ಬೇಕಂತಂದ್ರೆ 9/7/2025 11/7/2025 ತನಕ ನೀವು ಕರೆಕ್ಷನ್ ನ ಮಾಡಬಹುದು. ಟೈರ್ 1 CBT ಎಕ್ಸಾಮಿನೇಷನ್ ಬಂದ್ಬಿಟ್ಟು 13 ಆಗಸ್ಟ್ ಇಂದ 30 ಆಗಸ್ಟ್ 2025 ತನಕ ನಡೀತಾ ಹೋಗುತ್ತೆ. ಇಲ್ಲಿ ಟೈರ್ 1 ದಲ್ಲಿ ಕ್ವಾಲಿಫೈ ಆದವರಿಗೆ ಟೈರ್ 2 ಎಕ್ಸಾಮಿನೇಷನ್ ಬಂದ್ಬಿಟ್ಟು ಡಿಸೆಂಬರ್ 2025 ನಡೀತಾ ಹೋಗುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ತರಹದ ಏನಾದರೂ ಡಿಫಿಕಲ್ಟಿ ಬಂದಿದ್ದಲ್ಲಿ ಈ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಎರಡು ತರದ ಹುದ್ದೆಗಳಿದಾವೆ, ಗ್ರೂಪ್ ಬಿ ಅಂಡ್ ಗ್ರೂಪ್ ಸಿ. ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ನೀವು ಡಿಗ್ರಿ ಮಾಡಿರ್ಬೇಕು, ಯಾವುದೇ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿ ಮಾಡಿರ್ಬೇಕು, ಅಂತವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ರಿ, ಪೇ ಲೆವೆಲ್ 7 ಗ್ರೂಪ್ ಬಿ ಪೋಸ್ಟ್ಗಳಿದಾವೆ. ಯಾವ ಪೋಸ್ಟ್ಗಳು ಇದಾವೆ ಅಂತ ಇಲ್ಲಿ ಇದೆ ನೋಡ್ರಿ. ಎಷ್ಟು ಏಜ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಮ್ಯಾಕ್ಸಿಮಮ್ 18 to 30 ಇಯರ್ಸ್ ತನಕ. ಏನಾದ್ರೂ ನಿಮ್ಮ ಕ್ಯಾಟಗರಿ ಮೇಲೆ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಪೇ ಲೆವೆಲ್ 7 ಕ್ಯಾಟಗರಿಯಲ್ಲಿ ಯಾವ್ಯಾವ ಪೋಸ್ಟ್ಗಳು ಇದಾವೆ ಅಂತಂದು ಇಲ್ಲೆಲ್ಲ ಇದಾವೆ. ಇಲ್ಲಿ ನೆಕ್ಸ್ಟ್ ಎಷ್ಟು ಸ್ಯಾಲರಿ ಕೊಡ್ತಾ ಹೋಗ್ತಾರೆ ಅಂತಂದ್ರೆ ಎಲ್ಲ ಇದೆ. ಇಲ್ಲಿ 44,900 to 1,42,400 ತನಕ ನಿಮ್ಗೆ ಸ್ಯಾಲರಿ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಪೇ ಲೆವೆಲ್ 6 ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಗ್ರೂಪ್ ಬಿ ಪೋಸ್ಟ್ಗಳು ಇದಾವೆ. ಇಲ್ಲಿ ಯಾವ ಪೋಸ್ಟ್ಗಳು ಇದಾವೆ ಅಂತ ಇದೆಲ್ಲ ನೀವು ನೋಡ್ಕೋಬಹುದು. ಇಲ್ಲಿ ಪೇ ಲೆವೆಲ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ 35,400 ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಇಲ್ಲಿ ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೂಪ್ ಸಿ ಹುದ್ದೆಗಳು ಯಾವ್ಯಾವ ಇದಾವೆ ಅಂತ ಇದಾವೆ ಇಲ್ಲಿ ನಿಮ್ಗೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಸ್ಯಾಲರಿ ಬಂದ್ಬಿಟ್ಟು ಗ್ರೂಪ್ ಸಿ ಇಲ್ಲಿ ಬಂದ್ಬಿಟ್ಟು 29,200 92,300. ಇಲ್ಲಿ ಏಜ್ ಬಂದ್ಬಿಟ್ಟು 18 to 27 ವರ್ಷ ತನಕ ನೀವು ಅಪ್ಲೈ ಮಾಡೋದು. ಪೋಸ್ಟ್ಸ್ ಮೇಲೆ ಯಾವ ಏಜ್ ಇದೆ ಅಂತ ಇವೆಲ್ಲ ಡೀಟೇಲ್ ಆಗಿದೆ. ನಾನು ಈ ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ನೀವು PDF ನ ಡೌನ್ಲೋಡ್ ಮಾಡ್ಬೇಕಂತ ಹೆಚ್ಚಿನ ಮಾಹಿತಿಯನ್ನ ತಿಳಿತಾ ಹೋಗ್ಬೋದು. ಇಲ್ಲಿ ಎಲ್ಲಾ ಎಕ್ಸಾಮ್ಸ್ ಗಳು ಫೀ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ವುಮನ್ ಕ್ಯಾಂಡಿಡೇಟ್ಗಳಿಗೆ ಮತ್ತೆ SC/ST ಕ್ಯಾಂಡಿಡೇಟ್ಗಳಿಗೆ, PWD ಕ್ಯಾಂಡಿಡೇಟ್ಗಳಿಗೆ, ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ತರದ ಫೀ ಇಲ್ಲ. ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತೆ OBC ಕ್ಯಾಟಗರಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದ್ಬಿಟ್ಟು 100 ರೂಪೀಸ್ ಫೀಸ್ ನ ಪೇಮೆಂಟ್ ಮಾಡ್ಬೇಕತ್ತೆ. ಈಗ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಬೇಕತ್ತೆ. ಲಾಸ್ಟ್ ಬಂದ್ಬಿಟ್ಟು 5/7/2025 ತನಕ ಇದನ್ನ ಫೀ ನ ಪೇಮೆಂಟ್ ಮಾಡಬಹುದು. ನೀವು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಾವು ಯಾವ ಕ್ಯಾಟಗರಿ ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ನಮ್ಮ ಕರ್ನಾಟಕ ಕೇರಳ ರೀಜನ್ ದವರಾದ್ರೆ KKR ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಎಕ್ಸಾಮಿನೇಷನ್ ನಮ್ಮ ಕರ್ನಾಟಕದಲ್ಲಿ ಯಾವ ಬರ್ತಾ ಹೋಗುತ್ತೆ ಅಂತ ಇಲ್ಲಿ ಎಲ್ಲ ಡೀಟೇಲ್ ಆಗಿದೆ. ಟೈರ್ 1 ನಲ್ಲಿ ಯಾವ ತರ ಎಕ್ಸಾಮಿನೇಷನ್ ನಡೆಯುತ್ತಾ ಹೋಗುತ್ತೆ ಅಂತ ಇದೆ. ಇಲ್ಲಿ ಫಸ್ಟ್ ನಿಮಗೆ ಬಂದ್ಬಿಟ್ಟು ಸಬ್ಜೆಕ್ಟ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬಂದ್ಬಿಟ್ಟು 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 50 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು 25 ಕ್ವಶನ್ಸ್ ಇರ್ತವೆ. 50 ಮಾರ್ಕ್ಸಿಗೆ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಬಂದ್ಬಿಟ್ಟು 25 ಕ್ವಶನ್ಸ್ ಇದಾವೆ. ಟೋಟಲ್ 50 ಮಾರ್ಕ್ಸಿಗೆ ಇರುತ್ತೆ. ಇಂಗ್ಲಿಷ್ ಕಂಪ್ರೆನ್ಷನ್ ಬಂದ್ಬಿಟ್ಟು ಟೋಟಲ್ 50 ಮಾರ್ಕ್ಸಿಗೆ ಇರ್ತಾಗುತ್ತೆ. ನಿಮ್ಗೆ ಇವೆಲ್ಲ ಟೈರ್ 1 ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು ನಿಮ್ಗೆ 100 ಕ್ವಶನ್ಸ್ ಇರ್ತವೆ. 200 ಮಾರ್ಕ್ಸ್ ಇರುತ್ತೆ. ಟೋಟಲ್ 1 ಅವರ್ ಇರುತ್ತೆ. ಅದೇ ಬಂದ್ಬಿಟ್ಟು ಸ್ಕ್ರೈಬ್ ಏನಾದ್ರು PWD ಕ್ಯಾಂಡಿಡೇಟ್ಸ್ ಬಂದ್ಬಿಟ್ರೆ 1 ಗಂಟೆ 20 ನಿಮಿಷ ನಿಮ್ಗೆ ಟೈಮ್ ಕೊಡ್ತಾ ಹೋಗ್ತಾರೆ. ನನ್ನ ಎಕ್ಸಾಮ್ ನ ಪಾಸ್ ಮಾಡಿದ್ರೆ ನೀವು ಟೈರ್ 2 ಗೆ ಕ್ವಾಲಿಫೈ ಆಗ್ತೀರಾ. ಟೈರ್ 2 ಬಂದ್ಬಿಟ್ಟು ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ ನಿಮಗೆ. ಇಲ್ಲಿ ಸೆಷನ್ 1 ನಲ್ಲಿ ಬಂದ್ಬಿಟ್ಟು ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಮೂರ್ ತರ ಸೆಕ್ಷನ್ ಎಕ್ಸಾಮ್ ನಡೀತಾ ಹೋಗುತ್ತೆ ನಿಮಗೆ. ಇಲ್ಲಿ ಸೆಕ್ಷನ್ 1 ನಲ್ಲಿ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ಅಬಿಲಿಟೀಸ್ ಮತ್ತೆ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್. ಸೆಕ್ಷನ್ 2 ಅಲ್ಲಿ ಬಂದ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಕಂಪ್ರೆನ್ಷನ್, ಜನರಲ್ ಅವೇರ್ನೆಸ್. ಮತ್ತೆ ಸೆಕ್ಷನ್ 3 ಅಲ್ಲಿ ಬಂದ್ಬಿಟ್ಟು CBT ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ನಡೀತಾ ಹೋಗುತ್ತೆ ನಿಮಗೆ. ಇವೆಲ್ಲ ನಿಮ್ಗೆ ಆನ್ಲೈನ್ CBT ಟೆಸ್ಟ್ ಮುಖಾಂತರ ಮಾಡ್ತಾ ಹೋಗ್ತಾರೆ. ಇಲ್ಲಿ ಟೋಟಲ್ ಬಂದ್ಬಿಟ್ಟು ಸೆಕ್ಷನ್ ಬಂದ್ಬಿಟ್ಟು 60 ಮಾರ್ಕ್ಸ್ 60 ಟೋಟಲ್ ಕ್ವಶನ್ಸ್ ಇರ್ತವೆ. 180 ಮಾರ್ಕ್ಸ್ ಇರುತ್ತೆ. ಇಲ್ಲಿ 70 ಕ್ವಶನ್ಸ್ ಇರ್ತವೆ. 210 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು
ಪೇಪರ್ 1 ಅಲ್ಲಿ ಹೇಳ್ದಂಗೆ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಬಂದ್ಬಿಟ್ಟು ನಿಮಗೆ 1 ಗಂಟೆ 15 ನಿಮಿಷ. ಇಲ್ಲಿ ಸ್ಕ್ರೈಬ್ ಇತ್ತಂತಂದ್ರೆ ಒಂದು 20 ನಿಮಿಷ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಪೇಪರ್ 2 ಅಲ್ಲಿ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ನ ಕ್ವಶನ್ಸ್ ಇರ್ತಾ ಹೋಗುತ್ತೆ. 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಇರ್ತಾ ಹೋಗುತ್ತೆ. 200 ಮಾರ್ಕ್ಸ್ ಇರ್ತಾ ಹೋಗುತ್ತೆ. ಇಲ್ಲಿ 2 ಅವರ್ಸ್ ಕೊಡ್ತಾ ಹೋಗ್ತಾರೆ ನಿಮ್ ಟೈಮ್ ಬಂದ್ಬಿಟ್ಟು. 40 ನಿಮಿಷ PWD ಕ್ಯಾಂಡಿಡೇಟ್ಸ್ ಅಥವಾ ಸ್ಕ್ರೈಬ್ ಕ್ಯಾಂಡಿಡೇಟ್ಸ್ಗೆ ಹೆಚ್ಚಿಗೆ ಕೊಡ್ತಾ ಹೋಗ್ತಾರೆ. ಇದೇ ತರ ನೀವು ನನ್ನ ವೆಬ್ಸೈಟ್ ಲಿಂಕ್ ನ ಕೊಡ್ತೀನಿ. ಆ ವೆಬ್ಸೈಟ್ ಲಿಂಕ್ ಮುಖಾಂತರ ಕ್ಲಿಕ್ ಮಾಡೋ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ನೀವೇನಾದ್ರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.